ಬಗ್ಗೆ ಈಗಾಗಲೇ ಡಿ ಸಿ ಅವರು ಹೇಳಿದ್ರು, ಯಾಕಂದರೆ ಸಡನ್ ಆಗಿ ಏನೋ ಆಗ್ಬೋದು, ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ. ಸೊ ಇಲ್ಲಿ ಹೆಲ್ತ್, ನಗರಸಭೆ ಮತ್ತು ಪೊಲೀಸ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಈಗಾಗಲೇ ಅವ್ರ ಬಗ್ಗೆ ಭಾಳಷ್ಟು ಜಾಗೃತಿ ವಹಿಸಿದ್ದಾರೆ. ಸೊ ನೋಡೋಣ, ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಜಾತ್ರೆ ವಿಶೇಷತೆ ಭಂಡಾರ ಸರ್, ವಿಪರೀತ ಭಂಡಾರ ಸರ್. ಏನು ಟೆಸ್ಟಿಂಗ್ ಮಾಡಿಸ್ತಾರೆ ಮಾಡಬೇಕು, ಯಾಕಂದ್ರೆ ಅದು ಪ್ಯೂರ್ ಅನ್ನೋದು ಭಾಳ ಮುಖ್ಯ. ಸುಮ್ಮನೆ ಏನೊಂದು ಹಾಕಿದ್ರೆ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದೆ. ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟು ನೋಡಬೇಕು, ಅದನ್ನು ಯಾರು ಸಂಬಂಧಪಟ್ಟವರು. ಈಗ ಮಳೆಗಾಲ ಸರ್, ಮಳೆಗಾಲ ಒಂದ್ ಕಡೆ ಜಾತ್ರೆ, ಇನ್ನೊಂದ್ ಕಡೆ ಜಲಪಾತ. ಈ ಜಾತ್ರೆಗೆ ಬರುವಂತ ಜನ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲಿ ಏನು ಭದ್ರತೆ ದೃಷ್ಟಿ ಇಲ್ಲ, ಅಲ್ಲೈತಿ ಪ್ರತಿ ಸಾರಿ ಮಾಡ್ತಾರೆ. ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಹೇಳ್ತೀವಿ. ಪ್ರತಿ ಸಾರಿ ಹೆಂಗಾರು ಮಳೆಗಾಲದಲ್ಲಿ ಮಾಡೇ ಮಾಡ್ತಾರೆ. ಸ್ಪೆಷಲ್ ಸರ್ವಿಸ್ ಸರ್, ಈಗ ಏಕಕಾಲಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಸರ್. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತ ಈ ಜನರ ನಿಯಂತ್ರಣಕ್ಕೆ ಏನಾದರೂ ವಿಶೇಷವಾಗಿ ಏನಾದರೂ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ? ಮಾಡ್ತಿದ್ದಾರೆ, ಅದೇ ಒನ್ ವೇ ಮಾಡ್ತಿದ್ದಾರೆ, ಅದೇ ವೆಹಿಕಲ್ ಬರ್ದಂಗೆ ನೋಡ್ತಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಕ್ಯಾಮ್ರಾಗಳನ್ನ ಹಾಕಿದ್ದಾರೆ, ಎಲ್ಲಿ ಸಮಸ್ಯೆ ಆಗದಂಗೆ. ಸ್ಪೆಷಲೈಸ್ ಇಂಥ ಕೆಲಸ ಮಾಡಿದವ್ರನ್ನ ಸ್ಪೆಷಲೈಸ್ ಹಾಕಿದ್ದಾರೆ. ಈ ಜಾತ್ರೆಯಲ್ಲಿ ಅಂತ ಇಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಸ್ಪೆಷಲೈಸ್ ಇದ್ದವ್ರು ಕೂಡ ಅವರು ಸ್ಪೆಷಲೈಸ್ ಎಫೆಕ್ಟ್ ಮಾಡಿದ್ದಾರೆ. ಮತ್ತು ಮುಂಚೆ ಯಾರು ಇಲ್ಲಿ ನೌಕರಿ ಮಾಡಿದ್ದಾರೆ ಅವರು ಕೂಡ ಹಾಕಿದ್ದಾರೆ. ಎಷ್ಟು ಜನರ ನಿರೀಕ್ಷೆ ಇದೆ ಸುಮಾರು, ಯಾಕಂದ್ರೆ ಇದೇನು ಒಂದೇ ದಿವಸಕ್ಕೆ ಬರೋದಲ್ಲ, ಇದು ಸೈಕಲ್ ಇದು ಬರ್ತಾ ಹೋಗ್ತಾರೆ. ಸೊ 10 ದಿವಸದಲ್ಲಿ ಸುಮಾರು 10 ಲಕ್ಷ ಮೇಲೆ ಬರ್ಬೋದಂತ ಅಂದಾಜು. ಕನಿಷ್ಠ ಡೈಲಿ 1 ಲಕ್ಷ ಜನ ಹೊರಗಿಂದ ಬಂದು ಹೋಗೋದು ಅಂದಾಜು ಇದೆ. ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ್ದಾರೆ. ಜಾತ್ರೆಗೆ ಬರುವಂತವ್ರಿಗೆ ಅವರು ಅದೇ ಹೇಳಿದ್ರು ಡಿ ಸಿ ಅವರು, ಅದು ಭಕ್ತಿ ಅವ್ರನ್ನ ಬರಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು. ಯಾಕೆ ನಾವೇನು ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರ ತೊಂದರೆ ಆಗಬಾರ್ದು. ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರು ಘಟನೆ ಇದೆ. ಸೊ ಅದಕ್ಕೆ ಅವಕಾಶ ಸಿಗಬಾರ್ದು. ಪೊಲೀಸ್ ಅದಾಗಿದೆ, ನಮಗೂ ಕೂಡ ಅದೇ ವಿಚಾರ. ನೀವು ಕೂಡ ಕಂಟಿನ್ಯೂ ನಾನು ಹೇಳ್ತೀನಿ, ನಾವು ಮಾಡ್ತೀವಿ. ಸೊ ವಿಶೇಷ ಅನ್ನೋರಿಗೆ ಅಷ್ಟು ಏನೋ ಆಗೋಲ್ಲ, ಯಾಕಂದರೆ ಸುಮಾರು ಜಾತ್ರೆಗಳಾಗಿದೆ, ಅದರ ಅನುಭವ ಎಲ್ಲರಿಗೂ ಇದೆ. ಖಂಡಿತ ವಿಶೇಷ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.